ಹೆಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ಮೂವೀಸ್ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು, ಅದು ಡೆವಿಲ್ ಮೂವಿದಾಗಿರುವಂಥದ್ದು, ಹಾಗೇನೆ ಯುವರಾಜ್ ಕುಮಾರ್ ಅವರ ಮೂವೀಸ್ ಲೈನಪ್ಸ್ ಬಗ್ಗೆ ಆಗಿರುವಂಥದ್ದು. ನೋಡಿ, ನನಗೆ ಗೊತ್ತು ನೀವು ಕಾಂಟ್ರವರ್ಷಿಯಲ್ ವಿಷಯಗಳನ್ನ ಈಗ ತಲೆಯಲ್ಲಿ ಇಟ್ಕೊಂಡಿರ್ತೀರಾ ಅಂತ ನನಗೆ ಗೊತ್ತು. ಆದರೆ ನಿಮಗೊಂದು ಹೇಳ್ಬಿಡ್ತೀನಿ, ಒಂದು ಸೆಲೆಬ್ರಿಟಿನ ನಾವು ಅವರ ಮಾಡಿರುವಂಥ ಮೂವೀಸ್ನ ನೋಡಿ ಖುಷಿ ಪಡಬೇಕು, ಅವ್ರು ಮಾಡಿರೋವಂಥ ಕೆಲಸಗಳನ್ನ ನೋಡಬೇಕು. ಅದು ಬಿಟ್ಟರೆ ಯಾವುದೇ ಒಂದು ನೆಗೆಟಿವಿಟಿನ ನಮ್ಮ ಒಳಗಡೆ ಅಳವಡಿಸ್ಕೊಳ್ಳುವಂಥ ಅಗತ್ಯ ನಮಗಿಲ್ಲ. ಇವತ್ತೊಂದು ಪೋಸ್ಟ್ ನೋಡಿದೆ, ನಿಜವಾಗ್ಲೂ ಹೇಳ್ತೀನಿ, ಇದು ತುಂಬಾ ರಿಲೇಟೇಬಲ್ ಆಗಿದೆ. ಸದ್ಯಕ್ಕೆ ಕಮೆಂಟ್ ಸೆಕ್ಷನ್ನ ಕಂಪ್ಲೀಟಾಗಿ ಮೂವೀಸ್ ಬಗ್ಗೆನೇ ನೀವು ಅಪ್ಡೇಟ್ ಮಾಡಿ. ನಾವು ಮೂವೀಸ್ನ ಮಾತ್ರ ನೋಡಿ ಎಂಜಾಯ್ ಮಾಡೋರು ಗುರು ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಡೆವಿಲ್ ಮೂವಿ ಬಗ್ಗೆನೇ ಮಾತಾಡ್ತೀನಿ. ಡೆವಿಲ್ ಮೂವಿಲಿ ಈಗ ಶೂಟಿಂಗಿನ ಬಗ್ಗೆ ಹೇಳೋದಾದರೆ 15 ದಿನದ ಒಂದು ಶೂಟಿಂಗ್ ಸ್ಕೆಡ್ಯೂಲ್ ಹಾಕಿದ್ರು ಮೈಸೂರಲ್ಲಿ. ಅದರದ್ದು ಒಂದು ಶೂಟಿಂಗ್ ಫುಟೇಜಸ್ ಏನಿದೆಯಲ್ಲ, ನಡೀತಿರೋಂಥ ಶೂಟಿಂಗ್ ಫುಟೇಜಸ್ ಎಲ್ಲ ನಿಮ್ಮ ಮುಂದೆ ಇದೆ ನೋಡಿ. ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಡೆವಿಲ್ ಮೂವಿಯ ಶೂಟಿಂಗ್ ಸ್ಪಾಟಲ್ಲಿ ಆಗಿರುವಂಥದ್ದು. ಆ್ಯಂಡ್ ಮೈಸೂರಲ್ಲಿ ಏನು ಸೆಟ್ ಏನು ರೆಡಿ ಆಗ್ತಾ ಇತ್ತು, 15 ದಿನದ ಒಂದು ಬಿಗ್ ಸ್ಕೆಡ್ಯೂಲ್ನೇ ಹಾಕಿದ್ರು. ಅಂದರೆ ಏನಾಗಿದೆ ಗೊತ್ತಾ, ಇಲ್ಲಿ ಆಲ್ರೆಡಿ ಗ್ಯಾಪ್ ಆಗಿದೆ. ಈಗ ಡಿ ಬಾಸ್ ಅವರಿಗೆ ಹ್ಯಾಂಡ್ ಫ್ರಾಕ್ಚರ್ ಎಲ್ಲ ಆಗಿದ್ದಾಗ ಈ ಒಂದು ಗ್ಯಾಪ್ ಏನಾಗಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಒಂದು 15 ಡೇಸ್ನ ಸೆಟ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಈಗ ಸದ್ಯಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ 7 ಡೇಸ್ನ ಕಸ್ಟಡಿಲಿದ್ದಾರೆ. ನಾನು ಹೇಳ್ತಿದ್ದೀನಿ, ಇದು ಯಾವುದೊಂದು ಕಾಂಟ್ರವರ್ಷಿಯಲ್ ವಿಷಯದಲ್ಲಿ ಮಾತಾಡ್ತಿರೋಂಥದ್ದಲ್ಲ. ಈ ನ್ಯೂಸ್ ಪ್ರಕಾರನೇ ನಾನು ಹೋಗ್ತಿರೋಂಥದ್ದು. ಅಂದರೆ ನ್ಯೂಸ್ ಪ್ರಕಾರ ಅಂದರೆ ಈ ಸಿನಿಮಾ ನ್ಯೂಸ್ ಏನಿದೆಯಲ್ಲ, ಅದ್ರದ್ದು ಏನು ಗ್ಯಾಪ್ ಆಗ್ತಿದೆ ಅದ್ರ ಪ್ರಕಾರದಲ್ಲೇ ಹೋಗ್ತಿರೋಂಥದ್ದು. ಸೊ 7 ಡೇಸ್ ಕಸ್ಟಡಿ ಅಂತ ಏನಿದೆಯಲ್ಲ, ಸೊ ಅದು ವಿಷಯದಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು. ಸೊ ನಿಮಗೆ ಈ ಡಿಸೆಂಬರಲ್ಲೇ ಬರುತ್ತೆ ಅನ್ನೋದು ಏನಿದೆಯಲ್ಲ, ಇದು ಇನ್ನೂ ಯಾಕೋ ನಾನು ಯಾವಾಗಲೂ ಅಕ್ಟೋಬರಲ್ಲೂ ಬರಲ್ಲ ಅಂತ ಏನು ಹೇಳಿರಲಿಲ್ಲ, ಅಕ್ಟೋಬರಲ್ಲೇ ಬರುತ್ತೆ ಗುರು ಅಂತ ಹಠ ಮಾಡಿದ್ದೆ. ನಿಮಗೆ ಅದೆಲ್ಲ ವೀಡಿಯೋ ನೋಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಆದರೆ ಈಗ ನನಗೆ ಸ್ವಲ್ಪ ಡಿಸೆಂಬರಲ್ಲಿ ಬರೋದು ವಿಷಯದಲ್ಲಿ ಸ್ವಲ್ಪ ಯಾಕೋ ಡೌಟ್ ಹೊಡಿತಿದೆ ಅಂತಲೇ ಹೇಳ್ಬೋದು. ಯಾಕೆ ನಾನು ಈ ಥರ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಓಕೆ, ಈಗ ನಾನು ಡೆವಿಲ್ ಬಗ್ಗೆ ಹೇಳಿದೆ, ಈಗ ಯುವರಾಜ್ ಕುಮಾರ್ ಅವರ ಮೂವಿ ಲೈನಪ್ಸ್ ಬಗ್ಗೆ ಮಾತಾಡ್ತೀನಿ. ತುಂಬಾ ಶಾಕಿಂಗ್ ಆಯಿತು. ಯುವ ರಣಧೀರ ಕಂಠೀರವ ಏನಿದೆಯಲ್ಲ, ಈ ಮೂವಿ ಹೋಲ್ಡ್ ಆಗಿತ್ತು. ಅಫ್ಕೋರ್ಸ್ ಈ ಪ್ರಾಜೆಕ್ಟೇ ಮಾಡಲ್ಲ ಅಂತಲೇ ಇದ್ದರು. ಈಗ ರೀಸೆಂಟಾಗಿ ನೋಡ್ತಾ ಇದ್ದರೆ ಅದ್ರ ಬಗ್ಗೆ ಟಾಕ್ಸ್ ಬರ್ತಾ ಇದೆ, ಒಂದು ಬಸ್ ನ್ಯೂಸ್ ಅಂತಲೇ ಹೇಳ್ಬೋದು. ಡಿಸೆಂಬರಿಗೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ 2024ರಲ್ಲಿ. ಅಂದರೆ ಯುವ ಸಿನಿಮಾ ಮುಗಿದ ತಕ್ಷಣ ಆ ಪ್ರಾಜೆಕ್ಟಿಗೆ ಕೈ ಹಾಕಬೇಕು ಅಂತ. ಇದು ಯುವ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮೊದಲೇ ಯೋಚನೆ ಆಗಿತ್ತು. ಅಂದರೆ ಯಾವುದೇ ಕಾರಣಕ್ಕೂ ವರ್ಕ್ ಕೂಡ ನಡೆದಿರಲಿಲ್ಲ ಯುವದ್ದು, ಆಗ ನಡೆದಿರುವಂಥದ್ದು. ಆ್ಯಂಡ್ ಪರ್ಸ್ನಲಿ ನಾನು ಕೇಳೋದ್ರೆ ನರ್ತನ್ ಅವರು ಮಾತಾಡಿದ್ದಾರೆ ಈ ವಿಷಯದಲ್ಲಿ. ಅಂದರೆ ಅವರ ನೆಕ್ಸ್ಟ್ ಮೂವಿ ಬಗ್ಗೆ, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ನರ್ತನ್ ಅವ್ರ ಹತ್ರನೇ ಮಾತಾಡಿರುವಂಥದ್ದು. Y02 ಅಂತ ಏನು ಹೇಳ್ತೀವಲ್ಲ, ಅದು ರಣಧೀರ ಕಂಠೀರವಾಗಿರುವಂಥದ್ದು. Y03 ಅದು ನರ್ತನ್ ಅವರಿಗೆ ಹೋಗುತ್ತೆ. ಅದರ ಅರ್ಥ Y03ನೇ ಮೊದಲಾಗಿ ಆಮೇಲೆ ಯುವ ರಣಧೀರ ಕಂಠೀರವ ಆಗ್ಬೋದು. ಯಾಕೆಂದರೆ ಸದ್ಯಕ್ಕಿರುವಂಥದ್ದು ನೋಡಿದ್ರೆ ಆ ಪ್ರಾಜೆಕ್ಟ್ನ ಮತ್ತೆ ಮುಟ್ಟಕ್ಕೆ ಹೋಗ್ತಾರೋ ಇಲ್ಲೋ ಅನ್ನೋದೇ ಒಂದು ಡೌಟ್ ಆಗಿರುವಂಥದ್ದು. ನೋಡೋಣ ಏನಾಗುತ್ತೆ, ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಇನ್ನು ಅದಾದಮೇಲೆ ಅವರ ಪರ್ಸ್ನಲ್ ಇಂಟ್ರೆಸ್ಟ್ ಯಾರ ಜೊತೆ ಹೋಗ್ಬೋದು ಅಂತ. ಯಾಕೆಂದರೆ ನಮಗೇನು ಅಫಿಷಿಯಲ್ ನ್ಯೂಸ್ ಏನಿಲ್ವಲ್ಲ, ಅವರ ಮಾತಿಂದನೇ ಕೇಳಿರೋವಂಥ ವಿಷಯನ ಹೇಳ್ತೀನಿ. ಲೈಕ್ ಅವರಿಗೆ ಪರ್ಸ್ನಲಿ ಇಷ್ಟ ಇರೋವಂಥದ್ದು ಪ್ರಶಾಂತ್ ನೀಲ್ ಅವ್ರ ಜೊತೆ ಮೂವೀಸ್ ಮಾಡಬೇಕು ಅಂತ. ಅದೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ಮಾತಾಡುವಂಥ ವಿಷಯ. ಈಗ ಸದ್ಯಕ್ಕೆ ಕೇಳೋದಾದ್ರೆ ನರ್ತನ್ ಅವ್ರ ಜೊತೆ ಹಾಕಿದ್ದಾರೆ ಅಂತ. ಅದಕ್ಕೂ ಪ್ರಶಾಂತ್ ನೀಲ್ ಅವ್ರಿಗೆ ಅಪ್ರೋಚ್ ಮಾಡೋದಕ್ಕೂ ಮೊದಲು, ಅಂದರೆ ನೋಡಿ, ನಾವು ಹೇಳ್ದಂಗಲ್ಲ, ಅವ್ರ ಮಧ್ಯೆನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅವ್ರ ಮಧ್ಯೆನೂ ಒಂದು ಮಾತುಕತೆ ಆಗಬೇಕು. ಮೂವೀಸ್ ಈ ಥರ ಬರಬೇಕು ಅಂತ ಅವ್ರ ತಲೆಯಲ್ಲೂ ಇದ್ದಾಗಲೇ ಬರೋ ಅಂಥದ್ದು. ಅದಕ್ಕೂ ಮೊದಲು ಈ ಪ್ರಾಜೆಕ್ಟ್ ಲಾಕ್ ಆಗಬಹುದು, ನರ್ತನ್ ಅವ್ರದ್ದು ಆದಮೇಲೆ ಈ ಪ್ರಾಜೆಕ್ಟ್ ಲಾಕ್ ಆಗ್ಬೋದು ಅಂತಿನಲ್ಲ, ಅದು ಗೋಸ್ಟ್ ಮೂವಿಯ ಡೈರೆಕ್ಟರ್ ಜೊತೆ ಆಗೋವಂಥ ಚಾನ್ಸಸ್ ಇದೆ. ಯಾಕೆಂದರೆ ರೀಸೆಂಟ್ ಟಾಕ್ಸ್ ಹಾಗೇನೇ ಇರುವಂಥದ್ದು. ಲೈಕ್ ಶಿವರಾಜ್ ಕುಮಾರ್ ಅವರು ಯುವ ಸೆಟ್ಟಿಗೆ ಕಂಪ್ಲೀಷನ್ ಸೆಟ್ ಆದಮೇಲೆ, ಅಂದರೆ ಮೂವಿ ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಟ್ಟಿಗೆ ವಿಸಿಟ್ ಕೊಟ್ಟಿದ್ದು ಕೂಡ ಇದೇ ಒಂದು ರೀಸನಿಗೆ ಆಗಿರುವಂಥದ್ದು. ಲೈಕ್ ಇದು ಮಾತುಕತೆ ಮಾಡೋಣ ಅಂತ. ನೋಡಿ, ಅಫ್ಕೋರ್ಸ್ ಒಂದು ಫಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ, ಶಿವಣ್ಣವ್ರು ಬಂದು ವಿಸಿಟ್ ಕೊಟ್ಟು ಏನಾಗ್ತಿದೆ ಅಂತ ಕೇಳೋದು ಒಂದು ಕಾಮನ್ ವಿಷಯನೇ ಆಗಿರುವಂಥದ್ದು. ಆದರೆ ಇದ್ರ ಜೊತೆಗೆ ಈ ಗೋಸ್ಟ್ ಮೂವಿ ಇದೆಲ್ಲ ಆಗ್ತಿತ್ತಲ್ಲ, ಇದ್ರ ಬಗ್ಗೆನೂ ಮಾತಾಡೋದು ಒಂದು ವಿಷಯ ಇತ್ತು. ಅಂದರೆ ಈ ಒಂದು ಥೀಮ್ ಮೇಲೆ ಒಂದು ಮೂವಿನ ತೆಗಿಬೇಕು ಅಂತ. ಆ್ಯಂಡ್ ನಾನು ತುಂಬಾ ಖುಷಿಯಾಗಿದ್ದೀನಿ, ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಸೆಲೆಬ್ರಿಟೀಸ್ನ ನಾವು ಮೂವೀಸ್ನ ನೋಡಿ ಅಥವಾ ಅವ್ರ ವೆಬ್ ಸೀರೀಸ್ ಮಾಡಿ ಅವರ ಟ್ಯಾಲೆಂಟ್ಸ್ನ ಏನು ತೋರಿಸ್ತಾರಲ್ಲ ಅದನ್ನು ನೋಡಿ ನಾವು ಮಜಾ ಪಡಬೇಕು. ಬಿಟ್ಟರೆ ಇನ್ಸ್ಪಿರೇಷನ್ ಆಗಿ ಒಂದು ಒಳ್ಳೆ ಗುಣಗಳನ್ನ ಮಾತ್ರ ತೊಗೊಬೇಕು. ಏನೇ ತಪ್ಪಾದರೂ ಕೂಡ ಕಾನೂನಾತ್ಮಕವಾಗಿ ಹೋಗಬೇಕು ಅನ್ನೋದು ಬಿಟ್ಟರೆ ಇನ್ನು ನನಗೆ ಹೇಳೋಕ್ಕೆ ಇಷ್ಟ ಇದ್ದಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.